ಕಾರ್ಯಕ್ರಮ ನಡೆದಿದೆ, ಏನು ಹೇಳ್ತಾರೆ ಸರ್? ಇಂದು ಕರ್ನಾಟಕ ಉಗಾರ್ ಮಹಾಸಭಾ ಸಂಘ ಬೆಂಗಳೂರು ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಉಗಾರ್ ಮಾದಯ್ಯನ ಜಯಂತ್ಯೋತ್ಸವಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಉಗಾರ್ ಸಮಾಜ ಬಾಂಧವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕೆ ಉದ್ದೇಶ ಇಷ್ಟೇ. ನಮ್ಮ ಸಂಘಟನೆ ಬಲಗೊಳಿಸಬೇಕು ಮತ್ತು ನಮ್ಮ ಸಂಘಟನೆಯ ಒಂದು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಲಿ ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಾವು ಬೆಂಗಳೂರು ನಗರದಲ್ಲಿ ಉಗಾರ್ ಮಾದಯ್ಯನ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸಮಾಜ ಯಾವುದಾದಿದ್ದರೆ ಅದು ಉಗಾರ್ ಸಮಾಜ. ಈ ಸಮಾಜದಲ್ಲಿ ಅನೇಕ ಬೇಡಿಕೆಗಳು ಮತ್ತು ಅನೇಕ ಸಮಸ್ಯೆಗಳು ಇರೋದರಿಂದ ನಮ್ಮ ಈ ಬೇಡಿಕೆಯನ್ನು ಇಂದಿನ ಸರ್ಕಾರದ ವೈದ್ಯಕೀಯ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ವಿಜಯ್ ಸಿಂಗ್ ಅವರಿಗೆ ಸಹ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ರವಿ MLC ಅವರಿಗೆ ಸಹ ನಾನು ಈ ಮನವಿಯನ್ನು ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಸಹ ಅವರಿಗೆ ನಾವು ಮನವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ MLA ಅವರಿಗೆ ಸಹ ನಾವು ಮನವಿಯನ್ನು ಸಲ್ಲಿಸಿದ್ವಿ. ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟುವ ಹಿತದೃಷ್ಟಿ ಇಟ್ಕೊಂಡು ನಾವು ಇವತ್ತು ಒಂದು ಉಗಾರ್ ಮಾದಯ್ಯನ ಜಯಂತ್ಯೋತ್ಸವವನ್ನು ಮಾಡಿದ್ವಿ. ನಮ್ಮ ಉಗಾರ್ ಸಮಾಜದ ಜನರು ಯಾವ ರೀತಿ ಇದ್ದಾರೆ ಅಂದರೆ ಹೂವಿನಂಥ ಮನಸ್ಸು ಇರೋದರಿಂದ ನಮಗೆ ಹೋರಾಟ ಮಾಡುವ ಮುಖಾಂತರ ನಮಗೆ ಸರ್ಕಾರಕ್ಕೆ ಮನದಟ್ಟಣೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಶಾಂತ ರೀತಿಯಿಂದ ಒಂದು ಜಯಂತ್ಯೋತ್ಸವದ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಬೇಡಿಕೆಗಳನ್ನು, ಅತಿ ಮುಖ್ಯವಾದ ಬೇಡಿಕೆ ಅಂದರೆ ಉಗಾರ್ ಅಭಿವೃದ್ಧಿ ನಿಗಮ ಮಂಡಳಿಗೆ ಅನುದಾನವನ್ನು ಮೀಸಲಿಟ್ಟಿಲ್ಲ. ಅದೇ ರೀತಿಯಾಗಿ ರಾಜಧಾನಿಯಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡಿ, ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಬೇಡಿಕೆ ಸಹ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಸಮುದಾಯಗಳಿಗೆ ಸಹ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಇಲ್ಲಿವರೆಗೂ ಒಂದು ರಾಜ್ಯದಲ್ಲಿ ಒಂದು ಸಮುದಾಯ ಭವನ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ, ನಮ್ಮ ಸಮಾಜಕ್ಕೆ ತಾಲೂಕು ಒಂದು ಬೇಡ, ಜಿಲ್ಲೆಗೆ ಒಂದಾದರೂ ಸಮುದಾಯ ಭವನ ನಿರ್ಮಿಸಿದರೆ ನಮಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ವಸತಿ ಸಹ ಅನುಕೂಲ ಆಗುವ ಒಂದು ಹಿತದೃಷ್ಟಿ ಇಟ್ಕೊಂಡು ಇವತ್ತೊಂದು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಉಗಾರ್ ಸಮಾಜದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ. ನಮ್ಮ ಸಮಾಜ ಸುಮಾರು 7ರಿಂದ 8 ಲಕ್ಷ ಜನಸಂಖ್ಯೆ ಹೊಂದಿರುವ ಈ ಸಮುದಾಯದಲ್ಲಿ ಒಬ್ಬ ತಾಲೂಕು ಪಂಚಾಯತ್ ಸದಸ್ಯರು ಸಹ ಇಲ್ಲ. ಹಾಗಾಗಿ ಅನಿವಾರ್ಯ ಕಾರಣದಿಂದ ನಾವು ಇವತ್ತು ಈ ರಾಜಧಾನಿಯಲ್ಲಿ ಹಮ್ಮಿಕೊಳ್ಬೇಕಂತ ಒಂದು ಸನ್ನಿವೇಶ ಬಂದಕ್ಕೆ ನಮಗೆ ಈ ಒಂದು ಸರ್ಕಾರ ಈ ಒಂದು ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ. ಪರಿಚಯ ಹೇಳಿ ಸರ್. ನನ್ನ ಹೆಸರು ಬಸವರಾಜ್ ಉಗಾರ್, ಅಖಂಡ ಕರ್ನಾಟಕ ಉಗಾರ್ ಮಹಾಸಂಘ. ನಮ್ಮ ಹೆಸರು ವಿಶ್ವನಾಥ್ ಉಗಾರ್, ಅಖಂಡ ಕರ್ನಾಟಕ ಉಗಾರ್ ಮಹಾಸಭಾ ಸಂಘ ಬೆಂಗಳೂರು ವತಿಯಿಂದ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ 12ನೇ ಶತಮಾನದ ಬಸವಾದಿ ಶರಣ ಉಗಾರ ಮಾದಯ್ಯನವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಉಗಾರ ಸಮಾಜದ ವತಿಯಿಂದ ನೆರವೇರಿಸಿದ್ದೀವಿ. ಶ್ರೀಯುತ ಬಸವರಾಜ್ ಉಗಾರ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಭೂತಪೂರ್ವವಾಗಿ ಯಶಸ್ಸನ್ನು ಕಂಡಿದೆ ಅಂತಲೇ ಭಾವಿಸ್ತೀವಿ. ರಾಜ್ಯದ ಉದ್ದಗಲಕ್ಕೂ ಇವತ್ತೇನು ನಮ್ಮ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತೀವಿ. ಸಮಾಜಕ್ಕಾಗಿ ಹಗಲಿರುಳು ಇವತ್ತು ಶ್ರಮಿಸುವುದರ ಜೊತೆಗೆ ಸಂಘಟನೆಯನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕಾಗಿ ನಾವು ಅವಿರತವಾಗಿ ಶ್ರಮ ಪಡ್ತೀವಿ. ನೀವು ಇದೇ ರೀತಿಯಾದಂಥ ಬೆಂಬಲ ಮತ್ತು ಸಹಕಾರ ಯಾವತ್ತೂ ಕೂಡ ನಮಗೆ ನೀಡಿದ್ದೇ ಆದರೆ ಈ ಅಖಂಡ ಕರ್ನಾಟಕ ಉಗಾರ್ ಮಹಾಸಭಾ ಸಂಘಟನೆ ರಾಜ್ಯಾದ್ಯಂತ ಇವತ್ತು ತನ್ನ ಶಾಖೆಗಳನ್ನು ಅಂದರೆ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಲ್ಲೂ ಕೂಡ ಸಂಘಟನೆ ವಿಸ್ತರಿಸುವುದರ ಜೊತೆಗೆ ಸಮಾಜವನ್ನು ಸಂಘಟಿಸಿ ಇವತ್ತು ನಮಗೆ ದಕ್ಕಬೇಕಾದಂಥ ಸಂವಿಧಾನದ ಅಡಿಯಲ್ಲಿ ನಮಗೇನು ಮೂಲಭೂತ ಸೌಕರ್ಯಗಳು ದೊರಕಬೇಕು ಆ ಸಂವಿಧಾನದ ಚೌಕಟ್ಟಿನಲ್ಲಿಯೇ ಇವತ್ತು ನಾವು ಸಂಘಟನೆ, ಹೋರಾಟ ಮತ್ತು ಪ್ರಯತ್ನ ಮತ್ತು ಫಲದಿಂದ ಇವತ್ತು ಅದನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಇಚ್ಛೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಅದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ಸರ್ಕಾರದ ಪರವಾಗಿ ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯಾಭಿವೃದ್ಧಿ ಸಚಿವರಾದಂತಹ ಶ್ರೀಯುತ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉಪಸ್ಥಿತರಿದ್ದು, ಸರ್ಕಾರದ ವತಿಯಿಂದ ಉಪಸ್ಥಿತರಿದ್ದು ಈ ನಮ್ಮ ಒಂದು ಒಕ್ಕೊರಲಿನ ದನಿಯನ್ನು ಮತ್ತು ಹೂಗಾರರ ಸಮಾಜದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ನಾವು ಅದನ್ನು ನಿಮಗೆಲ್ಲ ಏನು ಸವಲತ್ತುಗಳನ್ನು ಬೇಕು ಅದನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಹು ಮುಖ್ಯವಾದಂಥ ಬೇಡಿಕೆ ಏನಪ್ಪ ಅಂತ ಹೇಳಿದರೆ, ಈಗಾಗಲೇ ಈ ಹಿಂದೆ ಇದ್ದಂಥ BJP ಸರ್ಕಾರದ ಅವಧಿಯಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಮಂಜೂರು ಮಾಡಿದ್ದೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಏನು ಕೊಟ್ಟಿದ್ದರು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಅಭಿವೃದ್ಧಿ ನಿಗಮಕ್ಕೆ
ಆರ್ಥಿಕ ಬಲ ತುಂಬಿದಾಗ ಮಾತ್ರ ನಮಗೆ ಹೂಗಾರರಿಗೆ ಒಂದು ಶಕ್ತಿ ಬರೋದಕ್ಕೆ ಸಾಧ್ಯ. ಹಾಗಾಗಿ ಒಂದು 100 ಕೋಟಿ ಅನುದಾನವನ್ನು ಇವತ್ತು ನಮ್ಮ ಆ ನಿಗಮಕ್ಕೆ ಮಂಜೂರು ಮಾಡುವುದರ ಜೊತೆಗೆ ನಮ್ಮ ಒಂದು ಸಮಾಜದ ಅಭಿವೃದ್ಧಿಗೆ ಸಹಕರಿಸಬೇಕು ಎನ್ನುವಂತಹ ಮನವಿಯನ್ನು ನಾವು ಸರ್ಕಾರಕ್ಕೆ ಮಾಡಿದ್ದೀವಿ. ಆ ಮನವಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಲುಪಿಸುವುದರ ಮುಖಾಂತರ ಸಮಾಜದ ಆಶೋತ್ತರಗಳನ್ನು, ಬೇಡಿಕೆಗಳನ್ನು ಈಡೇರಿಸುವಂಥ ಭರವಸೆಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಎಲ್ಲ ಮಹನೀಯರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು. ವಿಶ್ವನಾಥ್ ಹೂಗಾರ್, ಅಖಂಡ ಕರ್ನಾಟಕ ಹೂಗಾರ್ ಮಹಾಸಭಾ ಪ್ರಧಾನ